ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಎದ್ದು ನಾನು ಬೆಳಿಗ್ಗೆ ಬ್ರಷ್ ಮಾಡಿಬಿಟ್ಟು ಅಡುಗೆ ಮನೆಗೆ ಹೋಗಿ ಕುಡಿಯೋಕ್ಕೆ ಅಂತ ಬಿಸಿ ನೀರಿಟ್ಟು ಹಾಗೆ ಓಟ್ಸು ಡ್ರೈ ಫ್ರೂಟ್ಸು ಹಾಕಿ ನೆನೆ ಹಾಕೋಣ ಅಂತ ಹೋದೆ. ಶೇಕ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ನೆನೆ ಹಾಕಿ ಇಟ್ಬಿಟ್ರೆ ಒಂದು ಅರ್ಧ ಗಂಟೆ ಸರೋಗುತ್ತೆ ಅಂತ ಹೇಳಿ ನೆನೆ ಹಾಕಿ ಎತ್ತಿಟ್ಟೆ. ಅದಾದಮೇಲೆ ನಾನಿಲ್ಲಿ ಬಿಸಿ ನೀರಿಗೆ ನಿಂಬೆಹಣ್ಣು ಮತ್ತು ಹನಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸೊ ಇದು ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಡೈಲಿ ಈ ರೀತಿ ಕುಡಿಯೋದ್ರಿಂದ ವೆಯ್ಟ್ ಲಾಸು ಕೂಡ ಹೆಲ್ಪ್ ಆಗುತ್ತೆ. ಸೊ ಕೆಲವ್ರು ಕಮೆಂಟಲ್ಲಿ ತಿಳಿಸಿದ್ರಿ, ಅಕ್ಕ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು. ಈ ಡ್ರಿಂಕ್ ಯೂಸ್ ಆಗುತ್ತೆ ನೋಡಿ. ಹಾಗೆ ಬಟ್ಟೆಗಳಿದ್ದು ವಾಶ್ ಮಾಡೋದು ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಆಕಷ್ಟರಲ್ಲಿ ಹಾಗೆ ತೇಜು ಬಂತು. ತೇಜು ತಿಂಡಿ ತಂದು ಕೊಟ್ಲು ಇವತ್ತು. ಅಯ್ಯೋ ಇದ್ಯಾ ಫ್ಲಾಶ್ ಆನ್ ಆಯ್ತು. ನಾನು ಹೆಂಗ್ ಬಂದಿರ್ತೀನಿ, ಹುಚ್ಚುಚ್ಚಿ ತರ ಇರ್ತೀನಿ. ನೀನ್ ಆವಾಗ್ಲೇ ಬಬ್ಲಿ ಆಗಿ ಚೆನ್ನಾಗಿರೋದು ಅಲ್ವಾ ಅಪ್ಪು? ಅದಾದಮೇಲೆ ಶೇಕಿಗೆ ನೆನೆ ಹಾಕಿದ್ನಲ್ಲ, ಅದಕ್ಕೆ 2 ಬನಾನಾನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಶೇಕ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಹನಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶೇಕ್ ಮಾಡಿಕೊಂಡು ಮಾಡಿಕೊಂಡು 3 ಜನನೂ ಕುಡ್ದಿದ್ದಾದಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಅವಳು ಹೊರಟ್ಲು ತೇಜು. ಆಮೇಲೆ ಬರ್ತೀನಕ್ಕ ಅಂದ್ಬಿಟ್ಟು. ಇದು ಬಂದು ನಾನು ಮೊನ್ನೆ ವಿಶಾಲ್ ಮಾರ್ಟ್ಗೆ ಹೋಗಿದ್ನಲ್ವ, ಅಲ್ಲಿ ನಾನು ತೊಗೊಂಡು ಬಂದೆ. ಏನಕ್ಕೆ ಅಂತ ಅಂದರೆ ಇದು ಉಪ್ಪಿನ ಜಾಡಿ ಇಟ್ಟಿದ್ದೀನಲ್ಲ, ಅದ್ರ ಕೆಳಗಡೆ ಇಡೋಣ ಅಂತ ಹೇಳಿಬಿಟ್ಟು ಕ್ಯೂಟಾಗಿ ಚೆನ್ನಾಗಿತ್ತು. ಸೊ ಅದಕ್ಕೆ ಅಂತ ತೊಗೊಂಡು ಬಂದೆ. ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಬಂದು ದೇವ್ರಿಗೆ ದೀಪ ಹಚ್ಬಿಡೋಣ ಅಂತ ಹೇಳಿ ಹೂವು ಇಡ್ತಾ ಇದ್ದೆ. ಎಲ್ಲ ಆಯಿತು, ಪೂಜೆ ಕೂಡ ಆಯಿತು. ಪೂಜೆ ಮಾಡಿಬಿಟ್ಟು ನಾನು ತೇಜು ಏನು ತೊಗೊಂಬಂದು ಕೊಟ್ಟಿದ್ಲು, ಗಸಗಸೆ ಪಾಯಸ ಮತ್ತು ಗೀ ರೈಸು ಮತ್ತು ಇದನ್ನು ಕುರ್ಮಾ ಆ ಥರ ಏನೋ ತೊಗೊಂಬಂದು ಕೊಟ್ಟಿದ್ಲು. ತಿಂದೆ, ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ತೇಜು ಬಂದಳು. ರೀಲ್ಸ್, ಅವಳಿಗೆ ರಜೆ ಇದ್ದಾಗ ನನಗೆ ರೀಲ್ಸ್ ಮಾಡಿಕೊಡ್ತಾಳೆ. ಸೊ ರೀಲ್ಸ್ ಕೂಡ ಮಾಡಿದ್ವಿ. ರೀಲ್ಸ್ ಎಲ್ಲ ಮಾಡಾದ್ಮೇಲೆ ಹೊರಗಡೆ ಹೋಗೋದಿತ್ತು. ಹೊರಗಡೆ ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗಬೇಕಿತ್ತು. ಸಂಜೆ ಆಗಿತ್ತು, ಒಂದು 5:30 ಆಗಿತ್ತು. ವೆದರ್ ಮಾತ್ರ ಸಖತ್ತಾಗಿತ್ತು. ಯಾಕಡೆ ಫುಲ್ ಎಲ್ಲೋ ಕಲರ್ ಆಗಿಬಿಟ್ಟಿದೆ, ಚೆನ್ನಾಗಿದೆ. ಅಕ್ಕ ದಡಿ ತಗೊಬರ್ತೀನಿ ಈಗ. ನಾನು ದಂಡಕ್ಕೆ ಬಂದ್ರೆ ಇಷ್ಟು ದಂಡಕ್ಕೆ ಸಾಕ? ಇನ್ನು ಉಕ್ಕರಿಸ್ತಾ ಇದೀಯ ನೀನು? ಅಲ್ವಾ ಮತ್ತೆ ಅಂತೀಯ. ಈಗ ತಗೊಬಂದ್ರೆ ಯಾವ ಇದ್ರಲ್ಲಿ ಉಕ್ಕರಿಸೋದೆ? ಇನ್ಯಾವಾಗ ನೀನ್ ಮಾಡೋದ್ ನಾವ್ ತಿನ್ನೋದು? ಹೌದೌದು, ನಾವ್ ಚಿಸಿ ತಿನ್ನಕ್ ಬಂದಿರೋದು. ವಾಸನೆ ಹುಡ್ಕತಾವನೆ. ಎಲ್ಲಿಟ್ಟಿದ್ಯಮ್ಮಿ? ಓ, ನಾನು ಹುಡುಕ್ತಾ ಇದ್ದೀನಿ. ಬರ ನೀರು 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 ಬರ ಇಲ್ಲಿ ತೋಡರಕ್ಕೆ. ಜೇ ಕುಡ್ದವ. ಸೊ ಇಲ್ಲಿಂದ ಮತ್ತೆ ನಾನು ತೇಜು ಬಟ್ಟೆ ಕೊಡಬೇಕಿತ್ತು ಟೈಲರ್ ಹತ್ರ. ಸೊ ಅಲ್ಲಿಗೆ ಹೊರಡೋಣ ಅಂತ ನಮ್ಮಮ್ಮ ಇನ್ನಾರು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆಗಿಲ್ಲ ತೇಜಮ್ಮ, ಇಷ್ಟೊತ್ತು ನಾನು ಮಾಡಿದ್ದು. ಇವರೇ ನಮ್ಮ ಟೈಲರು. ಹಿಂದೆ ಕ್ಲಾಸ್ ನಂದೇನಾ? ಈ ಕಡೆ ನೋಡ್ಕೊಂಡು ಇದೆ ಅಂದ್ರೆ ಬನ್ನಿ, ಇಲ್ಲ ಅಂದ್ರೆ ಇದೆ. ಚೆನ್ನಾಗೇ ಮಾಡೈತಲ್ಲ, ಏನೋ ಮಾಡ್ತಾ ಇದ್ದೆ. ಡಿಟ್ಟ ನೋಡಕ್ಕೆ ಕಳೆ ಪೈಟು ಗಿಟ್ಟಲ್ಲ, ನಗೋದು ಮಾಡೋದು ಇದೇ ತರ ಏನಾಗಿದ್ರು ಅದಕ್ಕೆ ಈ ಜನ್ಮದಲ್ಲಿ ಕೆಳಗೆ ನಾವು ಸಿಕ್ಕಿರೋದು ಅಲ್ವಾ ಅಂಕಲ್? ಕೆಳಗೆ ನಾನು ಸುಮ್ಮನಿರ್ಬೇಕು. ಅಯ್ಯ
ಏನು ಕಿತ್ತಾಡ್ತವೆ ಪಾಚು. ಏನು ಗುರಾಯಿಸ್ತು. ಮ್ಯಾಂಗೋ, ಎಲೈಚಿ, ಡ್ರೈ ಫ್ರೂಟು, ಪಿಸ್ತಾ ಬಾದಾಮ್ ಅಷ್ಟೇ. ಸೊ ಅಮ್ಮಿ ಮನೆಯಿಂದ ಊಟ ಮುಗಿಸ್ಕೊಂಡು ಬರ್ತಾ ಹಾಗೆ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಅಯ್ಯೋ